So determine current in each branch of the network shown in figure 3.30. They have given a figure here. So voltage is 10 volt. Either resistance is 10 ohm and this is the direction of what? Current. And this is junction A, B, and this one is C. Either the ಹೆಸರು current direction higide. This is the direction of current in this branch. The resistance is 10 ohm. Here the direction of current. Here direction of current. Resistance is 5 ohm ide. Current ee branch dalli. Next to current ಇಲ್ಲಿ ಈ branch dalli directions ಅಲ್ಲಿ ಹೋಗ್ತಾ ಇದೆ 10 ohm. And this value is 5 ohm. Okay. So this is the diagram they have given. We have to calculate current in each branch of the network. So here we have a 4 junctions here. A, B, C, D are the 4 junctions. Next, branches branches is nothing but what? That is the connection between the 2 junctions. AB one branch, next BC 2, CD 3, DA 4, BD 5, next C2A total ಎಷ್ಟು ಬ್ರಾಂಚ್ ಇದಾವೆ? 6 ಬ್ರಾಂಚ್ ಇದಾವೆ. ಹಾಗಾದ್ರೆ ಇಲ್ಲಿ 6 ಬ್ರಾಂಚ್ ದಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಬ್ಯಾಟರಿಯಿಂದ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋಣ. I is the current flowing or current from the battery. So ಹಾಗಾದ್ರೆ I current A junction ಅನ್ನ ಎಂಟರ್ ಆಗ್ತಾ ಇದೆ. A junctions ಇಂದ AB ಬ್ರಾಂಚ್ ನಲ್ಲಿ ಕರೆಂಟ್ ಎಷ್ಟು ಹೋಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋಣ. I1 ಎಷ್ಟು ಕರೆಂಟ್? I1 ಕರೆಂಟ್ AB ಬ್ರಾಂಚ್ ನಲ್ಲಿ ಫ್ಲೋ ಆಗಕತ್ತೈತಿ ಅಂತ ಕನ್ಸಿಡರ್ ಮಾಡೋಣ. ಹಾಗಾದ್ರೆ AB ಬ್ರಾಂಚ್ ನಲ್ಲಿ I1 ಕರೆಂಟ್ ಫ್ಲೋ ಆದ್ರೆ AD ಬ್ರಾಂಚ್ ನಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತೈತಿ? ಎಂಟರ್ ಆಗಕತ್ತಿರೋದು ಅಕಾರ್ಡಿಂಗ್ ಟು ದಿ KCL ರೂಲ್, the current entering the junction is equal to current leaving the junction. I ಕರೆಂಟ್ ಎಂಟರ್ ಆಗ್ತದೆ. I ಕರೆಂಟ್ ದಲ್ಲಿ I1 ಕರೆಂಟ್ ಈ ಕಡೆ ಹೊಂಟಿತ್ತಂದ್ರೆ AD ಬ್ರಾಂಚ್ ದಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತೈತಿ? ಇದರ ರೆಸಿಸ್ಟೆನ್ಸ್ ಒಂದು 5 ಓಮ್ ಕೊಟ್ಟಿದ್ದಾರೆ ಇದು. ಸೊ ಹಾಗಾದ್ರೆ AD ಬ್ರಾಂಚ್ ದಲ್ಲಿ ಕರೆಂಟ್ I minus I1 is the current in the AD branch. Right. ಹಾಗಾದ್ರೆ ಇಲ್ಲಿ ಜಂಕ್ಷನ್ B ಗೆ ಎಷ್ಟು ಕರೆಂಟ್ ಎಂಟರ್ ಆಗ್ತಾ ಇದೆ? I ಕರೆಂಟ್ ಎಂಟರ್ ಆಗ್ತಾ ಇದೆ. ಈ I1 ಕರೆಂಟ್ ಎಂಟರ್ ಆಗ್ತಾ ಇದೆ. ಈ I1 ಕರೆಂಟ್ ದಲ್ಲಿ I2 ಕರೆಂಟ್ ಹಿಂಗ್ ಹೋಗಕತ್ತೈತಿ ಅಂತ ಕನ್ಸಿಡರ್ ಮಾಡಿದ್ರೆ ಅದು BD
ಸಿ ಬ್ರಾಂಚ್ನಲ್ಲಿ ನಾವೇನು ಬರೀಬಹುದು I1 ಮೈನಸ್ I2 ಅಂತ ಬರೀಬಹುದಲ್ಲ. ವಿಸ್ಟೋನ್ ಬ್ರಿಡ್ಜಿನ ಸ್ಟಡಿ ಮಾಡಬೇಕಾದ್ರೆ ನಾವು IG ಅಂತ ಕನ್ಸಿಡರ್ ಮಾಡಿದ್ದೇವೆ, ಹೌದಾ? ಸೊ ಹಾಗಾಗಿ IG ಬದಲಿ ನಾವು ಏನು ತಗೊಂಡಿವಿ I2 ಅಂತ ತಗೊಂಡಿವಿ ನೆನಪಲ್ಲಿ. ಸೊ ಹಾಗಾದ್ರೆ ಇಲ್ಲಿ I2 ಕರೆಂಟ್ ಎಂಟರ್ ಆಗ್ತಾ ಇದೆ, I ಮೈನಸ್ I1 ಕರೆಂಟ್ ಎಂಟರ್ ಆಗ್ತಾ ಇದೆ. ಹಾಗಾದ್ರೆ DC ಬ್ರಾಂಚ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ? I2 ಪ್ಲಸ್ I ಮೈನಸ್ I1 ಕರೆಂಟ್ ಸಿ ಜಂಕ್ಷನ್ ಗೆ ಎಂಟರ್ ಆಗ್ತಾ ಇದೆ. ಸಿ ಜಂಕ್ಷನ್ ಗೆ ಇಲ್ಲಿಂದ I1 ಮೈನಸ್ I2 ಕರೆಂಟ್ ಎಂಟರ್ ಆಗ್ತಾ ಇದೆ, ಪ್ಲಸ್ I2 ಪ್ಲಸ್ I ಮೈನಸ್ I1 ಕರೆಂಟ್ ಎಂಟರ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಮೈನಸ್ I2 ಪ್ಲಸ್ I2 ಮೈನಸ್ I1 ಪ್ಲಸ್ I1 ಕ್ಯಾನ್ಸಲ್ ಆಗಿ ಎಷ್ಟು ಕರೆಂಟ್ ಬಂತು? ಬ್ಯಾಟರಿ ಬಂತು I ಕರೆಂಟ್. ಸೊ ಹಾಗಾದ್ರೆ KCL ರೂಲ್ ಪ್ರಕಾರ the current entering the junction is equal to current leaving the junctions. ಫಸ್ಟ್ ಯಾವನ್ನ ನಾವು ನೋಡಿದ್ವಿ? KCL, Kirchhoff's current law, Kirchhoff's junction law. It conserves, Kirchhoff's conserves ಏನು ಕನ್ಸರ್ವ್ ಮಾಡ್ತಿತ್ತು? KCL law ಚಾರ್ಜ್ ನೆನಪಲ್ಲಿ, KVL law ಎನರ್ಜಿ, ರೈಟ್? ಸೊ ಹಾಗಾದ್ರೆ KCL law ನಾವು ಏನು ಮಾಡಿದ್ವಿ? ಸರ್ಕ್ಯೂಟ್ ಗೆ ಅಪ್ಲೈ ಮಾಡಿದ್ವಿ. ನಮ್ಮ ಕೆಲಸ ಈಗ ಪ್ರತಿಯೊಂದು ಬ್ರಾಂಚ್ ದಲ್ಲಿ ಹೋಗ್ತಕ್ಕಂತ ಕರೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಅಂದ್ರೆ ಜಸ್ಟ್ ಅಬ್ಸರ್ವ್ ದಿಸ್ ಸರ್ಕ್ಯೂಟ್. ಇನ್ ದಿಸ್ ಸರ್ಕ್ಯೂಟ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ I1 ಅಂಡ್ I2. ಹಾಗಾದ್ರೆ ನಾವು ಈ ಸರ್ಕ್ಯೂಟ್ ದಲ್ಲಿ ಎನರ್ಜಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಪ್ರತಿಯೊಂದು ಬ್ರಾಂಚ್ ದಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, I1 I2 ಟರ್ಮ್ಸ್ ಇದೆ. ಈಗ ನಾನು A ಟು B ಬ್ರಾಂಚ್ ನ ಅಬ್ಸರ್ವ್ ಮಾಡಿದ್ರೆ ಕರೆಂಟ್ ಎಷ್ಟಿದೆ? I1 ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಇಲ್ಲಿ ಫ್ಲೋ ಆಗ್ತಕ್ಕಂತ ಕರೆಂಟ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ I2 ಕ್ಯಾಲ್ಕುಲೇಟ್ ಮಾಡಿದ್ರೆ ಇದರೊಳಗಡೆ ಫ್ಲೋ ಆಗೋ ಕರೆಂಟ್. ಇಲ್ಲಿ I1 ಮೈನಸ್ I2 ಮಾಡಿದ್ರೆ BC ಬ್ರಾಂಚ್ ದಲ್ಲಿ ಫ್ಲೋ ಆಗ್ತಕ್ಕಂತ ಕರೆಂಟ್ ಸಿಗುತ್ತೆ. I ಮೈನಸ್ I1 ಮಾಡಿದ್ರೆ AD. ನೆಕ್ಸ್ಟ್ ಇಲ್ಲಿ I2 ಪ್ಲಸ್ I ಮೈನಸ್ I1 ಮಾಡಿದ್ರೆ DC ಬ್ರಾಂಚ್ ದಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿ ನಾವು ಯಾವ್ದಾದ್ರು ವ್ಯಾಲ್ಯೂ ಫೈಂಡ್ ಮಾಡಬೇಕು. I1 I2 ಪಾಯಿಂಟ್ ಕ್ಲಿಯರ್ ಆಗಿದೆ? ಅವ್ರು ಏನ್ ಹೇಳಿದಾರೆ? ಪ್ರತಿಯೊಂದು ಬ್ರಾಂಚ್ ದಲ್ಲಿ ಫ್ಲೋ ಆಗ್ತಕ್ಕಂತ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಬ್ರಾಂಚ್ ದಲ್ಲಿ ಫ್ಲೋ ಆಗ್ತಕ್ಕಂತ ಕರೆಂಟ್ ಇವನ್ನ ಒಳಗೊಂಡವಲ್ಲ, 3. ಹಾಗಾಗಿ we have to calculate the value of I1 and I2. So in order to calculate the value of I1, I2, we should use Kirchhoff's voltage law. So ಹಾಗಾದ್ರೆ Kirchhoff's ಯಾವ ಲಾ ಯೂಸ್ ಮಾಡಬೇಕಾ? ವೋಲ್ಟೇಜ್ ಲಾ. ಅದಕ್ಕೆ ನಾವು ಏನಂತ ಕರಿತೀವಿ? ಲೂಪ್ ಲಾ ಕೂಡ ಅಂತ ನಾವು ಕರಿತೀವಿ ನೆನಪಲ್ಲಿ. ಸೊ ಹಾಗಾದ್ರೆ ಲೂಪ್ ಲಾ ನಾವು ಯೂಸ್ ಮಾಡಬೇಕಾದ್ರೆ ನಮಗೆ ರೂಲ್ಸ್ ಗೊತ್ತಿದಾವೆ. 2 ಸೆಟ್ ರೂಲ್ಸ್ ನಾವು ಫಾಲೋ ಮಾಡ್ತೀವಿ, ಹೌದಾ? ಮೊದಲನೇ ಸೆಟ್ದಲ್ಲಿ ನಾವು ಏನು ಹೇಳ್ತೀವಿ? ಒಂದ್ಸಾರಿ ಅದನ್ನ ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ಸೆಟ್ದಲ್ಲಿ ರೆಸಿಸ್ಟೆನ್ಸ್ ಬಂತಂದ್ರೆ ಏನ್ ಬಂದ್ರೆ? ರೆಸಿಸ್ಟೆನ್ಸ್ ಬಂತಂದ್ರೆ ಲೂಪ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಎರಡೂ ಸೇಮ್ ಇತ್ತಂದ್ರೆ ಪಾಸಿಟಿವ್ ತಗೋತೀವಿ. ಫಸ್ಟ್ ಸೆಟ್ದಲ್ಲಿ ಇದು ನಾವು ತಗೊಳ್ಳೋದು. ನೆಕ್ಸ್ಟ್ ಅದೇ ರೆಸಿಸ್ಟೆನ್ಸ್ ನಲ್ಲಿ ಕರೆಂಟ್ ಡೈರೆಕ್ಷನ್, ಲೂಪ್ ಡೈರೆಕ್ಷನ್ ಅಪೋಸಿಟ್ ಇದ್ರೆ ನೆಗೆಟಿವ್ ತಗೋತೀವಿ. ನೆಕ್ಸ್ಟ್ ಶೆಲ್ ಬಂತಂದ್ರೆ ಲೂಪ್ ಡೈರೆಕ್ಷನ್ಸ್ ನಲ್ಲಿ ಏನಾದರೂ ಫಸ್ಟ್ ಪಾಸಿಟಿವ್ ಪೊಟೆನ್ಷಿಯಲ್ ಅಂತಂದ್ರೆ ಸೈನ್ ಪಾಸಿಟಿವ್, ಲೂಪ್ ಡೈರೆಕ್ಷನ್ಸ್ ನಲ್ಲಿ ಏನಾದರೂ ನೆಗೆಟಿವ್ ಅಂತಂದ್ರೆ ಸೈನ್ ನೆಗೆಟಿವ್. ಇದು ಒಂದು ಸೆಟ್ ನೆನಪಲ್ಲಿ. ಇನ್ನ ಸೆಕೆಂಡ್ ಸೆಟ್ದಲ್ಲಿ 2 ಸೆಟ್ ರೂಲ್ಸ್ ಯೂಸ್ ಮಾಡ್ತೀವಿ. ಎರಡರದ್ದು ಫೈನಲ್ ರಿಸಲ್ಟ್ ಅದೇ ಬರ್ತೈತೆ ನೆನಪಲ್ಲಿ. ಸೊ ಹಾಗಾದ್ರೆ ಸೆಕೆಂಡ್ ಸೆಟ್ ನಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ? ರೆಸಿಸ್ಟೆನ್ಸ್ ಬಂತಂದ್ರೆ ಕರೆಂಟ್ ಡೈರೆಕ್ಷನ್, ಲೂಪ್ ಡೈರೆಕ್ಷನ್ ಸೇಮ್ ಇತ್ತಂದ್ರೆ ನೆಗೆಟಿವ್ ತಗೋತೀವಿ. ನೆಕ್ಸ್ಟ್ ಅಪೋಸಿಟ್ ಡೈರೆಕ್ಷನ್ಸ್ ನಲ್ಲಿ ಲೂಪ್ ಬಂತಂದ್ರೆ ಪಾಸಿಟಿವ್ ತಗೋತೀವಿ. ಇನ್ನ ಶೆಲ್ ಕೇಸ್ ನಲ್ಲಿ ಲೂಪ್ ಡೈರೆಕ್ಷನ್ಸ್ ನಲ್ಲಿ ಫಸ್ಟ್ ಪಾಸಿಟಿವ್ ಪೊಟೆನ್ಷಿಯಲ್ ಬಂತಂದ್ರೆ ಸೈನ್ ನೆಗೆಟಿವ್ ತಗೋತೀವಿ. ಲೂಪ್ ಡೈರೆಕ್ಷನ್ಸ್ ನಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಏನಾದರೂ ಅಂದ್ರೆ ನೆಗೆಟಿವ್ ಟರ್ಮಿನಲ್ ಫಸ್ಟ್ ಬಂತಪ್ಪ ಅಂದ್ರೆ ಸೈನ್ ಏನು ತಗೋತೀವಿ? ಪ್ಲಸ್ ತಗೋತೀವಿ ನೆನಪಿಗೆ.
These are the two sets of a sign convention we used in Kirchhoff's voltage rule. So ಹಾಗಾದ್ರೆ Kirchhoff's voltage rule ಅನ್ನು ನಾವು ಅಪ್ಲೈ ಮಾಡಬೇಕಂದ್ರೆ ಇವು ಎರಡು ಸೆಟ್ ಸೈನ್ ಕನ್ವೆನ್ಷನ್ಸ್ ಅನ್ನು ಯೂಸ್ ಮಾಡ್ಕೋತೀವಿ. ನೆನಪಲ್ಲಿ ಇದರಲ್ಲಿ ನಾನು ಮೊದಲನೇ ಸೆಟ್ ಸೈನ್ ಕನ್ವೆನ್ಷನ್ಸ್ ಅನ್ನು ಯೂಸ್ ಮಾಡ್ಕೋತೀನಿ. ಎರಡನ್ನು ಯೂಸ್ ಮಾಡ್ಕೋಬಹುದಾ, ತಪ್ಪೇನಿಲ್ಲ. ನೆನಪಲ್ಲಿ ಓಕೆ, ನಿಮ್ಗೆ ಯಾವ್ದು ಈಸಿ ಆಗ್ತಿದ್ದಲ್ಲ ಅದನ್ನ ನೆನಪಿಟ್ಟುಕೊಂಡು ಅದನ್ನ ಅಪ್ಲೈ ಮಾಡ್ಕೊಂತ ಹೋಗ್ರಿ. KVL ರೂಲ್ ಅಂತಂದ್ರೆ ರೈಟ್. ಸೊ ಹಾಗಾದ್ರೆ ಇಲ್ಲಿ ನಾನು ಯೂಸ್ ಮಾಡೋದು ಸೆಕೆಂಡ್ ಸೆಟ್ ಅನ್ನ ಏನ್ ಮಾಡ್ತೀನಿ, ಯೂಸ್ ಮಾಡ್ಕೋತೀನಿ. ನೆನಪಿರ್ಬೇಕಾ, ಸೆಕೆಂಡ್ ಸೆಟ್ ಇದು ಫಸ್ಟ್ ಸೆಟ್ ಅದ ರೂಲ್. ಎರಡು ಸೆಟ್ ಇದಾವೋ ಅದರಲ್ಲಿ ನಾನು ಫಸ್ಟ್ ಸೆಟ್ ಅನ್ನು ಯೂಸ್ ಮಾಡ್ಕೋತೀನಿ. ಸೊ ಹಾಗಾದ್ರೆ ಅಪ್ಲೈಯಿಂಗ್ ಇದನ್ನ ಮಾಡಬೇಡ, ಇದಿಷ್ಟು ಈ ಕರೆಂಟ್. ಓಕೆ, ಸೊ ಹಾಗಾದ್ರೆ ಅಪ್ಲೈಯಿಂಗ್ Kirchhoff's voltage rule. ಇದನ್ನ ನಾವು ಲೂಪ್ ರೂಲ್ ಕೂಡ ಅಂತ ನಾವು ಕರೀತೀವಿ. ಸೊ ಹಾಗಾದ್ರೆ here first I consider the loop A B D A. ಸೊ ಅಂದ್ರೆ ನಾನು A ದಿಂದ ಹೊರಟೆ, B ಗೆ ಬಂದೆ, B ದಿಂದ D ಗೆ, D ದಿಂದ A ಗೆ. ಸೊ ಹಾಗಾದ್ರೆ ಲೂಪ್ ಏನು, A B D A, ಫಸ್ಟ್ ಲೂಪ್ A B D E. ಸರಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈಗ, A ದಿಂದ ಸ್ಟಾರ್ಟ್ ಮಾಡಬೇಕು. ರೈಟ್, A ದಿಂದ ನೀವು B ಹೊಂಟ್ರಂದ್ರೆ ಮೊದಲು ಯಾರು ಬರ್ತಾರೆ, ಇಲ್ಲಿ ರೆಸಿಸ್ಟೆನ್ಸ್ ಬರ್ತದೆ. ರೆಸಿಸ್ಟೆನ್ಸ್ ಬರ್ತಂದ್ರೆ ಲೂಪ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇರೋದ್ರಿಂದ ಸೈನ್ ಅನ್ನ ಪಾಸಿಟಿವ್ ತಗೋತೀವಿ ನಾವು. ಪಾಸಿಟಿವ್ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ, I1 ಕರೆಂಟ್ ಫ್ಲೋ ಆಗ್ತಾ ಇದೆ. ರೆಸಿಸ್ಟೆನ್ಸ್ ಎಷ್ಟು, ಓಮ್ಸ್ ಲಾ ಪ್ರಕಾರ V is equal to I into R ಅನ್ನು ಬರೀರಿ, R into I ಅನ್ನು ಬರೀರಿ. ಪ್ರಾಬ್ಲಮ್ ಇಲ್ಲ, ನಾನು ಮಾಡ್ತೀನಿ, ಫಸ್ಟ್ ನಂಬರ್ ತಗೋತೀನಿ 10, ಕರೆಂಟ್ ಎಷ್ಟು I ಪ್ಲಸ್ B ಬಂದ್ರೆ ಈಗ B ದಿಂದ D ಹೋಗ್ತಾ ಇದ್ರ, B ದಿಂದ D ಹೋಗ್ತಾ ಇದ್ರೆ ಅಂದ್ರೆ ಲೂಪ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಎರಡೂ ಸೇಮ್ ಇದೆ ಇಲ್ಲಿ ಕೂಡ. ಸೊ ಹಾಗಾಗಿ ಸೈನ್ ಪ್ಲಸ್ ರೆಸಿಸ್ಟೆನ್ಸ್ ಎಷ್ಟಿದೆ 5 ಇದೆ, ಕರೆಂಟ್ ಎಷ್ಟಿದೆ I2 ಇದೆ. ನೆಕ್ಸ್ಟ್ ಎಲ್ಲಿ ಬಂದ್ರಿ, D ಬಂದ್ರಿ. D ದಿಂದ ಎಲ್ಲಿಗೆ ಹೋಗಬೇಕು, A ಗೆ ಹೋಗಬೇಕು. ಸೊ ಹಾಗಾದ್ರೆ D ದಿಂದ ನೀವು A ಗೆ ಹೋಗಬೇಕಾದ್ರೆ ಕರೆಂಟ್ ಹಿಂಗ್ ಫ್ಲೋ ಆಗುತ್ತೆ, ಲೂಪ್ ಡೈರೆಕ್ಷನ್ ಹಿಂಗಿದೆ. ಸೊ ಅಪೋಸಿಟ್ ಇರೋದ್ರಿಂದ ಸೈನ್ ಏನು ತಗೋತೀರಾ, ಸೈನ್ ಮೈನಸ್ ರೆಸಿಸ್ಟೆನ್ಸ್ ಎಷ್ಟು 5, ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ, that is I minus I1 is the current. ಈಗ ಬಂದ್ರ this is equal to 0. That is equal to 0. ಈಗ ಏನ್ ಮಾಡ್ರಿ, ಬ್ರಾಕೆಟ್ಸ್ ಅನ್ನ ಸೈನ್ ಅನ್ನ ಎಲ್ಲ ಓಪನ್ ಮಾಡ್ಕೊರಿ. ಇಲ್ಲೆಲ್ಲ ಬ್ರಾಕೆಟ್ ಅನ್ನು ಓಪನ್ ಮಾಡ್ಕೊಂಡಿದ್ರೆ ಏನ್ ಮಾಡ್ಕೊಂಡ್ರಿ, ದಿಸ್ ಈಸ್ ಪ್ಲಸ್ ಇರೋದ್ರಿಂದ 10 I1 ಪ್ಲಸ್ ಇಂಟು ಪ್ಲಸ್ ಎಷ್ಟು ಪ್ಲಸ್ ಬರ್ತೈತಿ, ಪ್ಲಸ್ 5 I2 ಪ್ಲಸ್ ಇಂಟು ಮೈನಸ್ ಮೈನಸ್ 5 I minus I1 is equal to 0. ಇದನ್ನ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಂತೀವಿ, ಬ್ರಾಕೆಟ್ ಓಪನ್ ಮಾಡಿ 10 I1 plus 5 I2 minus 5 I minus into minus plus 5 I1 is equal to 0. ನೋಡ್ರಿ, ಸೊ ಹಾಗಾದ್ರೆ I1 ಎಷ್ಟು ಇದಾವಲ್ಲಿ, 2 ಇದಾವೆ. ಇದು ಎಷ್ಟಾಯ್ತು ಟೋಟಲ್ 15 I1. ನೆಕ್ಸ್ಟ್ ಪ್ಲಸ್ 5 I2 minus 5 I is equal to 0. I is equal to 0. So
ಸೊ ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕೊಡ್ರಿ. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ಇಕ್ವೇಶನ್ 1 ಗೆ ನಾವು ಏನು ಮಾಡಬಹುದು, ಡಿವೈಡೆಡ್ ಬೈ 3 ಮಾಡಬಹುದು. ಸೊ ಡಿವೈಡೆಡ್ ಬೈ 3 ಮಾಡಿದ್ರೆ ದಟ್ ಇಸ್ ಡಿವೈಡೆಡ್ ಬೈ 5, ಕಾಮನ್ 5 ಐತಲ್ಲ ಇಲ್ಲಿ. ಸೊ ಡಿವೈಡೆಡ್ ಬೈ 5 ಮಾಡಿದ್ರೆ ಮೂರು ಟರ್ಮ್ ಏನಾಗ್ತಿತ್ತು, ಇದು 15 ಡಿವೈಡೆಡ್ ಬೈ 5, 15 divided by this is 5 into I plus 5 divided by 5 into I2 minus 5 divided by 5 into I is equal to 0. This is 3 I1 plus this is I2 minus I is equal to 0. So ಹಾಗಾದ್ರೆ ಪಾಸಿಟಿವ್ ಟರ್ಮ್ ನ ಒಂದು ಕಡೆ ಇಟ್ಕೊಳ್ಳಿ, 3I1 plus I2 is equal to I. This is equation number 2. ಇದು ಯಾವ ಲೂಪ್ ಇದು? A B D A loop. Loop A B D A. Next loop B C D B. So hagadre the next loop is B C D B. So equation na ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಯಾವುದು? 3I1 plus I2 is equal to I. ಇದು equation number 2. ಅಂದ್ರೆ ಫಸ್ಟ್ ಲೂಪ್ ಇದು, ಲೂಪ್ 1. ನೆಕ್ಸ್ಟ್ ಲೂಪ್ BCDB. BCDB. ಸೊ ಹೇಳಿದ್ರೆ ಬಿ ದಿಂದ ಸಿ ಬರ್ತಾ ಇದ್ದಾರೆ, ಯಾರ್ದಾರಲ್ಲಿ ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟೆನ್ಸ್ ಐತಪ್ಪ ಅಂತ ಹೇಳಿದ್ರೆ ಲೂಪ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಎರಡು ಏನಿದಾವೆ ಇಲ್ಲಿ ಸೇಮ್ ಇದಾವೆ. ಸೊ ಹಾಗಾದ್ರೆ ಸೈನ್ ಏನು ಬರ್ತೈತಿ, ಪ್ಲಸ್ ರೆಸಿಸ್ಟೆನ್ಸ್ ಎಷ್ಟಿದೆ 5 ಇದೆ, ಕರೆಂಟ್ ಎಷ್ಟಿದೆ I1 ಮೈನಸ್ I2. ನೆಕ್ಸ್ಟ್ ಸಿ ಬಂದ್ರಿ, ಸಿ ದಿಂದ ಎಲ್ಲಿಗೆ ಹೋಗಬೇಕು, ಡಿ ಹೋಗಬೇಕು. ಸಿ ಟು ಡಿ ಅಂತ ಹೇಳಿದ್ರೆ ಕರೆಂಟ್ ಡೈರೆಕ್ಷನ್ ಲೂಪ್ ಡೈರೆಕ್ಷನ್ ಅಪೋಸಿಟ್ ಇದೆ, ಅಪೋಸಿಟ್ ಐತಪ್ಪ ಅಂತ ಹೇಳಿದ್ರೆ ಸೈನ್ ಏನ್ ಬರ್ತೈತಿ ಮೈನಸ್. ಸೊ ಹಾಗಾದ್ರೆ ರೆಸಿಸ್ಟೆನ್ಸ್ 10 ಓಮ್ ಇದೆ, ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ I2 ಪ್ಲಸ್ I minus I1. This is the current. ಎಲ್ಲಿ ಬಂದ್ರಿ ಈಗ B ಪಾಯಿಂಟ್ ಗೆ ಬಂದ್ರಿ. ಈಗ D ದಿಂದ ಎಲ್ಲಿಗೆ ಹೋಗಬೇಕು, B ದಿಂದ C ಬಂದ್ರಿ, C ದಿಂದ D ಬಂದ್ರಿ, D ದಿಂದ B ಹೋಗಬೇಕು. D ದಿಂದ B ಹೋಗಬೇಕಂದ್ರೆ ಕರೆಂಟ್ ಡೈರೆಕ್ಷನ್ ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಡೈರೆಕ್ಷನ್ ಲೂಪ್ ಡೈರೆಕ್ಷನ್ ಅಪೋಸಿಟ್ ಇದೆ. ಸೊ ಹಾಗಾಗಿ ಸೈನ್ ಮೈನಸ್ ರೆಸಿಸ್ಟೆನ್ಸ್ ಎಷ್ಟಿದೆ 5, ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಇಲ್ಲಿ I2 current flow ಆಗುತ್ತೆ. ಸೊ B ಪಾಯಿಂಟ್ ಗೆ ಬಂದು ರೀಚ್ ಆದ್ರೆ ದಟ್ ಇಸ್ ಈಕ್ವಲ್ ಟು 0. ಸೊ ಏನು ಮಾಡ್ರಿ, ಬ್ರಾಕೆಟ್ ನ ಓಪನ್ ಮಾಡ್ಕೊಳ್ಳಿ. ಬ್ರಾಕೆಟ್ ಓಪನ್ ಮಾಡ್ಕೊಂಡ್ರೆ ಪ್ಲಸ್ ಇರೋದ್ರಿಂದ 5I1 minus I2 plus into minus minus 10 I2 plus I minus I1 plus into minus minus 5 I2 is equal to 0. ಈಗ ಏನು ಮಾಡ್ರಿ ಬ್ರಾಕೆಟ್ ಅನ್ನು ಓಪನ್ ಮಾಡ್ಕೊಳ್ಳಿ. 5 into I1 is 5 I1 minus 5 I2 minus 10 I2 minus into plus minus 10 I minus into minus
plus 10 I1 minus 5 I2 is equal to 0. Sorry, I1 terms ಎಷ್ಟಿರೋ ನೋಡ್ರಿ ಎಷ್ಟಾಯ್ತು 15 I1 next I2 terms minus 20 I2 next I term 10I is equal to 0. This is equation number 3 of the book. So this is divided by 5. Divided by 5 this is 3. 15 divided by 5 number 3 I1 minus 4 I2 minus 2I is equal to 0. So ಹಾಗಾದ್ರೆ I1 ಅನ್ನು ಆ ಕಡೆ ಶಿಫ್ಟ್ ಮಾಡಿದ್ರೆ 3I1 minus 4I2 is equal to 2I. This is equation number 4. So we are solving equation 2 and 4. Equation 2 is there, equation 4 is there. Solve ಮಾಡಿ ಒಂದು ನಿಮಿಷ ಇನ್ನೊಂದು ಲೂಪ್ ಐತಲ್ಲ ಅದನ್ನ ಲೂಪ್ ಕಂಪ್ಲೀಟ್ ಮಾಡ್ಕೊಂಡು ಆನಂತರ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ಇನ್ನೊಂದು ಡೌಟ್ ಏನು ಇಲ್ಲ. ನೆಕ್ಸ್ಟ್ ಹೋಗಲ್ಲ this one. Next, loop A, B, C. ಇದರ EMF ಇರೋದ್ರಿಂದ ಇದನ್ನ E ಅಂತ ತಗೊಳ್ಳೋಣ. A, B, C, E, A. ಲೂಪ್ ಹಿಂಗಾದ್ರೂ ತಗೋಬಹುದು, ಲೂಪ್ ಹಿಂಗಾದ್ರೂ ತಗೋಬಹುದು ನೆನಪಲ್ಲಿ, ರೈಟ್? ಯಾಕಂದ್ರೆ ಸರ್ಕ್ಯೂಟ್ ಅನ್ನ ಸ್ವಲ್ಪ ಇದೆ D ಪಾಯಿಂಟ್ ಮೇಲೆ B ಪಾಯಿಂಟ್ ಕೆಳಗೆ ಹಾಕಿದೀಪ ಅಂದ್ರೆ ಅವಾಗ ಲೂಪ್ ಹೆಂಗ್ ಬರ್ತೈತಿ? A, B, C, E ಈ ತರ ಬರ್ತೈತಿ ನೆನಪಲ್ಲಿ. ಲೂಪ್ನ ನೀವು ಹಿಂಗಾದ್ರೂ ತಗೊಂಡ್ಬರ್ರಿ ಅಥವಾ ಹಿಂಗಾದ್ರೂ ತಗೊಂಡ್ಬರ್ರಿ ನೆನಪಲ್ಲಿ. ಸೊ ಇಲ್ಲಿ ಏನು ತಗೋತೀವಿ ನಾವು? A, B, C, E, A. ಹಾಗಾದ್ರೆ ಲೂಪ್ A, B, C, E, A. ಅಂದ್ರೆ A ದಿಂದ B ಹೋಗ್ತೀನಿ, B ದಿಂದ C ಬರ್ತೀನಿ, C ದಿಂದ ಶೆಲ್ E ಬರ್ತೀನಿ, E ದಿಂದ A ಹೋಗ್ತೀನಿ. ರೈಟ್, A ದಿಂದ ಸ್ಟಾರ್ಟ್ ಮಾಡ್ರಿ. ಈಗ A ದಿಂದ B ಹೋಗ್ಬೇಕಂದ್ರೆ ಲೂಪ್ ಡೈರೆಕ್ಷನ್ ಬರ್ತಾ ಇದ್ದೀರಾ, ಇಲ್ಲಿಂದ ಈ ಡೈರೆಕ್ಷನ್ಸ್ ಅಲ್ಲಿ ಲೂಪ್. A to B ಕರೆಂಟ್ ಡೈರೆಕ್ಷನ್ ಲೂಪ್ ಡೈರೆಕ್ಷನ್ ಸೇಮ್ ಇರೋದ್ರಿಂದ ಸೈನ್ ಪಾಸಿಟಿವ್. ಕರೆಂಟ್ ಎಷ್ಟು? I1, ರೆಸಿಸ್ಟೆನ್ಸ್ 10 I1 ಪ್ಲಸ್ B ದಿಂದ C ಬರ್ತಾ ಇದ್ದೀರಾ, ರೆಸಿಸ್ಟೆನ್ಸ್ ಎಷ್ಟು? ಲೂಪ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇದೆ. ಸೊ ಹಾಗಾಗಿ ರೆಸಿಸ್ಟೆನ್ಸ್ 5 ಸೇಮ್ ಇರೋದ್ರಿಂದ ಸೈನ್ ಪ್ಲಸ್ 5. ಕರೆಂಟ್ ಈಸ್ I1 minus I. ನೆಕ್ಸ್ಟ್ ಈ equation 4 ಬರ್ಕೊಂಡಿದ್ದೀವಿ. 3I1 minus 4I2 is equal to 2I. This is equation number 4. Next, plus C point ಇಂದ ಶೆಲ್ ಬರ್ತಾ ಇದೆ.
ಶಲ್ ಬಂತಪ್ಪ ಅಂತ ಹೇಳಿದ್ರೆ ನೆಗೆಟಿವ್ ಟರ್ಮಿನಲ್ ಫಸ್ಟ್ ಇರೋದ್ರಿಂದ ಸೈನ್ ನೆಗೆಟಿವ್, ಅದರ ವ್ಯಾಲ್ಯೂ ಎಷ್ಟಿದೆ EMF 10 ವೋಲ್ಟ್ ಮೈನಸ್ 10. ನೆಕ್ಸ್ಟ್ ಶಲ್ ದಾಟಿದ್ರೆ ಈಗ ಶಲ್ ಇಂದ ಬರಬೇಕಾದ್ರೆ ರೆಸಿಸ್ಟೆನ್ಸ್ ಬಂತು, ಲೂಪ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಎರಡು ಸೇಮ್ ಇದೆ. ಸೊ ಹಾಗಾಗಿ ಸೈನ್ ಈಸ್ ಪಾಸಿಟಿವ್, ರೆಸಿಸ್ಟೆನ್ಸ್ ಈಸ್ 10 and current is I. ಕರೆಂಟ್ ಎಷ್ಟು ಫ್ಲೋ ಆಗುತ್ತದೆ ಇಲ್ಲಿಂದ I ಕರೆಂಟ್ ಫ್ಲೋ ಆಗುತ್ತದೆ. Sign multiply ಮಾಡ್ಕೊಳ್ಳಿ. This becomes 10 I1 plus into plus is plus 5 I1 minus I2 plus into minus is minus 10 plus into plus is plus 10 I is equal to 0. So this is open ಮಾಡ್ಕೊಳ್ಳಿ ಈಗ 10 I1 plus 5 into I1 is 5 I1 plus into minus minus 5 I2 minus 10 plus 10 I is equal to 0. ಈಗ I1 ಎಷ್ಟಾಯಿತು 15 I1 minus 5 I2 plus 10 I. ಈಗ minus 10 ಆ ಕಡೆ ಶಿಫ್ಟ್ ಮಾಡಿದ್ರೆ plus 10 ಆಗ್ತೈತಿ, plus 10. ಇದಕ್ಕೆ ಈಕ್ವೇಶನ್ ನಂಬರ್ 5. ಇದಕ್ಕೂ ಡಿವೈಡೆಡ್ ಬೈ 5 ಮಾಡ್ತಲ್ಲ. ಸೊ ಎಷ್ಟು ಬಂತಿದ್ದು 3 I1 minus I2 plus 2I is equal to equation number 6. ಬರೋದ್ರ ಇದರಲ್ಲಿ ಏನಾದರೂ ಡೌಟ್? ನೀವು ಬೇಕಂದ್ರೆ ಈ ಲೂಪ್ ಅನ್ನು ತಗೊಂಡು ಚೆಕ್ ಮಾಡ್ಕೊಳ್ಳಿ. ADCEA ರಿಸಲ್ಟ್ಸ್ ನಮಗೆ ಗೊತ್ತಿದೆ. ಓಕೆ, ಸೊ ಹಾಗಾದ್ರೆ ಸಾಲ್ವಿಂಗ್ equation 2 and 4. ಯಾವುದಾದ್ರು ಇಕ್ವೇಶನ್ 2 ಮತ್ತು 4 ಅನ್ನು ಸಾಲ್ವ್ ಮಾಡಿದ್ರೆ, ಸೊ ಅದನ್ನ ನೀವು ಬರ್ಕೊಂಡು ಇಟ್ಕೊಂಡಿನಿ. ಇವನ್ನೆರಡು ಏನು ಮಾಡ್ತೀವಿ ನಾನು ಸಾಲ್ವಿಂಗ್ ಇಕ್ವೇಶನ್ 2 and 4 ಆದ್ಮೇಲೆ ಇವನ್ನ ಕೆಳಗೆ ಬರ್ಕೋಬೇಕಾ. ಸೊ ಹಾಗಾದ್ರೆ ನಾನು ಮೈನಸ್ ಮಾಡಿದ್ರೆ ಪ್ಲಸ್ 3I1 ಮೈನಸ್ 3I1 ಎರಡು ಏನಾಗ್ತಾವೆ ಕ್ಯಾನ್ಸಲ್ ಆಗ್ತವೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಹಾಗಾದ್ರೆ I2 plus 4 I2 is equal to I minus 2I. ಉಳಿತಿದ್ದ ಹಾಗಾದ್ರೆ I2 plus 4I2 ಅಂದ್ರೆ ಎಷ್ಟಾಗ್ತದೆ 5I2 is equal to minus I. ಹಾಗಾದ್ರೆ I2 is equal to ಏನು ಬರೀಬಹುದು I2 is equal to minus I divided by 5 ಬರೀಬಹುದಾ? ಇದರದ ಎಕ್ಸ್ಪ್ರೆಷನ್ ಸಿಕ್ತು ನಮಗೆ. I2 ದ ಎಕ್ಸ್ಪ್ರೆಷನ್ ಸಿಕ್ತು. I2 ಅಂದ್ರೆ minus I divided by 5. ಈಗ ಈ I2 ವ್ಯಾಲ್ಯೂನ ಇಕ್ವೇಶನ್ 2 ಮತ್ತು 4 ಅವೆರಡರ ಯಾವ್ದಾರ ಒಂದು ಇಕ್ವೇಶನ್ಸ್ ತಗೊಂಡು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, putting I2 value in equation number 2. Putting I2 value in equation 2. Equation 2 ಏನಿದೆ ನೋಡ್ರಿ 3I1 plus I2 is equal to I. ಈಗ I2 ವ್ಯಾಲ್ಯೂ ಏನಿದೆ ಅದನ್ನ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ 3I1 I2 ವ್ಯಾಲ್ಯೂ minus I divided by 5 is equal to I. ಈ ಕಡೆ ಶಿಫ್ಟ್ ಮಾಡಿದ್ರೆ
3i1 is equal to minus into the kade bandre plus I divided by 5. So hagadre 3i1 is equal to 5 6i divided by 5 bariboda 6i divided by 5. So hagadre i1 is equal to 6i divided by 5 into 3 ಎಷ್ಟಾಯ್ತು 6i divided by 15. ಸೊ ಹಾಗಾದ್ರೆ 3 ಎರಡಲೇ 3 ಐದಲೇ ಸೊ ಹಾಗಾಗಿ 2s are 5s are 2i divided by 5. ಇದರ ಎಕ್ಸ್ಪ್ರೆಷನ್ಸ್ ನಮಗೆ i1 ದ ಎಕ್ಸ್ಪ್ರೆಷನ್ಸ್ i2 expression ಸಿಕ್ತು i1 expression ಸಿಕ್ತು. ಲೂಪ್ ನೀವು ಮಾಡ್ಕೊಳ್ಳಿ. So we are putting I1 and I2 value in equation number 6. Equation 6 ಇದೆ. Equation 6 ದಲ್ಲಿ ಈ I1 ಮತ್ತು I2 ಇದ್ದರೆ ಅವರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ I ಕ್ಯಾಲ್ಕುಲೇಟ್ ಮಾಡಿ putting I1 and I2 values are expression in equation 2 values in equation 6. So the equation 6 ಏನಾಗುತ್ತೆ ನೋಡ್ರಿ 3 I1 ಇಂದ ಜಗದ ಒಳಗಡೆ I1 ನ ಎಕ್ಸ್ಪ್ರೆಷನ್ ಏನಿದೆ 2i divided by 5 minus I2 expression ಏನಿದೆ minus I by 5. Next plus 2 the expression of I ಗೊತ್ತಿಲ್ಲ ನಮಗೆ I ಹಂಗೆ ಇದೆ is equal to 2. So this side of 3 into 2 6i divided by 5 minus into minus plus I divided by 5 plus 2i is equal to 2. एक कॉमन वर्ग ತೆಗೆದ್ರೆ ಇಲ್ಲಿ ಮೂರರಲ್ಲಿ I ಕಾಮನ್ ವರ್ಗ್ ತೆಗೆದ್ರೆ ಇಲ್ಲಿ ಉಳಿದಿದೆ 6/5 plus 1/5 plus is equal to I. ಇದರ ವ್ಯಾಲ್ಯೂ ಎಷ್ಟು ನೋಡಿ 6/5 ಅಂದ್ರೆ 1.2 ಹಾಕಿದ plus 1/5 ಅಂದ್ರೆ 0.2 plus 2 is equal to 2. So ಹಾಗಾದ್ರೆ I is equal to that is ಇದಕ್ಕೆಲ್ಲ ಇದು ಕೆಳಗಡೆದು I 1.2 0.2 ಅಂದ್ರೆ 1.4 this is plus 2 ಅಂದ್ರೆ 3.4 is equal to 2. ಹಾಗಾದ್ರೆ I is equal to 2 divided by 3.4. So ಹಾಗಾದ್ರೆ I value ಎಷ್ಟು ನೋಡಿ 2 divided by 3.4 ಎಷ್ಟು 0.58 ಆಂಪಿಯರ್. ಎದ್ರ ವ್ಯಾಲ್ಯೂ ಸಿಕ್ತು ಈಗ ಎದ್ರ ವ್ಯಾಲ್ಯೂ ಸಿಕ್ತು I ವ್ಯಾಲ್ಯೂ ಸಿಕ್ತು. ಸೊ ಹಾಗಾದ್ರೆ ಈ I ವ್ಯಾಲ್ಯೂನ I1 ಮತ್ತೆ I2 ಎಕ್ಸ್ಪ್ರೆಷನ್ಸ್ ಇದಾವಲ್ಲ I1 ಮತ್ತು I2 ಎಕ್ಸ್ಪ್ರೆಷನ್ಸ್ ಅಲ್ಲಿ ನೋಡಿ ಹೇಗೆ ಬರ್ತಿದೆ ನೋಡಿ.
The value of I is 0.58. Next. I value ಸಿಕ್ತು ನಮಗೆ. I value ಬರ್ಕೊಂಡ್ಬಿಡ್ತೀನಿ ನಾನು 0.58 ampere. Next. I1 ದ ಎಕ್ಸ್ಪ್ರೆಷನ್ ಕೊಟ್ಟಿದೆ ನಮಗೆ. I1 is equal to 2I divided by 5. So ಹಾಗಾದ್ರೆ 2I value ಎಷ್ಟು? 0.58 divided by 5. ಎಷ್ಟಾಯ್ತು ನೋಡಿ ಇದು? 2 into 0.58 1.16 divided by 5 0.23. Okay, right. So this is the value of what? I1 0.23 ampere, 0.23 ampere. Next, I2 expression ಗೊತ್ತಿದೆ ನಮಗೆ. I2 expression ಏನು ಬರ್ತೀರಾ? I2 is equal to minus I divided by 5 minus I divided by 5. So ಹಾಗಾದ್ರೆ I2 value is equal to sin ಬಿಟ್ರೆ ಹಾಗಾದ್ರೆ I value ಎಷ್ಟಿದೆ? 0.58 divided by 5 0.116 ampere. What value ಸಿಕ್ತು? I2 value ಸಿಕ್ತು. Now we have the value of I1 and I2. ಹಾಗಾದ್ರೆ I2 value ಎಷ್ಟು ಗೊತ್ತಿಲ್ಲ? 0.116 ampere. ಇದೊಂದು ಡೌಟ್ ಇಟ್ಬಿಟ್ಟ. ಅವ್ರೇನು ಕೇಳಿದಾರ? ಪ್ರತಿ ಬ್ರಾಂಚ್ದಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಎಷ್ಟು ಅಂತ ಕೇಳಿದಾರ, ಹೌದಾ? ಈಗ ನಮಗೆ I ಕರೆಂಟ್ ಗೊತ್ತಾಯ್ತು, I1 ಕರೆಂಟ್ ಗೊತ್ತಾಯ್ತು, I2 ಕರೆಂಟ್ ಗೊತ್ತಾಯ್ತು. ಸೊ ಈಗ ಎಷ್ಟು ಬ್ರಾಂಚ್ ಇದಾವಲ್ಲ ಅಷ್ಟು ಬ್ರಾಂಚ್ದಲ್ಲಿ ಕರೆಂಟನ್ನು ನಾವೇನು ಮಾಡಬೇಕು? ಚೆಕ್ ಮಾಡಬೇಕು. ಸೊ ಇದಷ್ಟು ನೀವು ಮಾಡೋದು ಬರೀ ಮುಗಿತಾ? ಎಷ್ಟು ಬ್ರಾಂಚ್ ಇದಾವಲ್ಲಿ? 6 ಬ್ರಾಂಚಸ್ ಇದಾವೆ. ಸೊ ಹಾಗಾದ್ರೆ ಆಲ್ರೆಡಿ ಒಂದು ಬ್ರಾಂಚ್ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಅನ್ನೋದು ಒಂದು ಅಥವಾ 2-3 ಬ್ರಾಂಚ್ದಲ್ಲಿ ನಾವು ಬರ್ಕೊಂಡ್ಬಿಡ್ಬೋದು. ಏನಂತ ಹೇಳಿ, ಬ್ರಾಂಚ್ AC ಬ್ರಾಂಚಸ್ 6 ಬ್ರಾಂಚ್ ಇದಾವೆ. ಅದರಲ್ಲಿ ಒಂದೇದು ಬ್ರಾಂಚ್ AC ಒಳಗಡೆ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ? I ಕರೆಂಟ್ ಫ್ಲೋ ಆಗುತ್ತೆ. A to C or C to A ಎಷ್ಟು ಕರೆಂಟ್ ಇರೋದು? I ಅಲ್ಲ ಇಲ್ಲಿ. ಹಾಗಾದ್ರೆ I ವ್ಯಾಲ್ಯೂ ಎಷ್ಟು? 0.58 ಆಂಪಿಯರ್ AC ಬ್ರಾಂಚ್ದಲ್ಲಿ. ನೆಕ್ಸ್ಟ್ AB ಬ್ರಾಂಚ್ದಲ್ಲಿ I1 ಅಲ್ಲ ಕರೆಂಟ್ ಫ್ಲೋ ಆಗ್ತಿರೋದು. I1 ವ್ಯಾಲ್ಯೂ ಎಷ್ಟು? 0.23 ಆಂಪಿಯರ್. ನೆಕ್ಸ್ಟ್ BD ಒಳಗಡೆ ಕರೆಂಟ್ ಎಷ್ಟು? I2 ಫ್ಲೋ ಆಗುತ್ತಲ್ಲ, ಅದರ ವ್ಯಾಲ್ಯೂ ಎಷ್ಟು? 0.116 ಆಂಪಿಯರ್. ಸರಿ, ನೆಕ್ಸ್ಟ್ ಈಗ AD ಬ್ರಾಂಚ್. AD ಕರೆಂಟ್ ಎಷ್ಟು ಹೋಗ್ತಾ ಇದೆ? I minus I1. I minus I1 ಮಾಡಿ ಎಷ್ಟು ಬರುತ್ತೆ ನೋಡಿ? ಎಷ್ಟು? I minus I1 0.35 ampere.
Next, BC. BC ಯಲ್ಲಿ I1 minus I2. ಎಷ್ಟು 0.114 ampere. Next, other branch BC. BC ಒಳಗಡೆ ಕರೆಂಟ್ ಎಷ್ಟು I2 plus I minus I1 is equal to ಎಷ್ಟು 0.466 ampere. So just see here, current C junctions ದಲ್ಲಿ ಎಷ್ಟು ಎಂಟರ್ ಆಗ್ತಾ ಇದೆ, BC ಮತ್ತೆ DC ಇವೆರಡು ಬ್ರಾಂಚ್ ನಲ್ಲಿ ಕರೆಂಟ್ C ಜಂಕ್ಷನ್ಸ್ ತಗೊಂಡು ಎಂಟರ್ ಆಗುತ್ತೆ. ಸೊ ಅದರ BC ಕರೆಂಟ್ ಎಷ್ಟಿದೆ 0.114. ನೆಕ್ಸ್ಟ್ DC ಕರೆಂಟ್ ಎಷ್ಟಿದೆ, ಸೊ ಹಾಗಾದ್ರೆ ಕರೆಂಟ್ ಎಷ್ಟು ಎಂಟರ್ ಆಗಕತ್ತಿತ್ತು A ಜಂಕ್ಷನ್ ಗೆ 0.58 ಆಂಪಿಯರ್. ಹೌದಾ? ಹಾಗಾದ್ರೆ ಕರೆಂಟ್ ಎಷ್ಟು C ಜಂಕ್ಷನ್ ಇಂದ ಹೊರಗೆ ಬರ್ತಾ ಇದೆ, ಇವೆರಡನ್ನು ಆಡ್ ಮಾಡಿ ಎಷ್ಟು ಬರುತ್ತೆ 0.55 ಆಂಪಿಯರ್. ಆಯ್ತಾ? ಸೊ ಹಾಗಾದ್ರೆ BC ಮತ್ತು DC ನಾವು ಇವೆರಡನ್ನು ಆಡ್ ಮಾಡಿದ್ರೆ the current leaving the C junction is 0.58 ampere. ಸೊ ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿರೋ ಕರೆಂಟ್ ಅಷ್ಟು ಬ್ರಾಂಚಲ್ಲಿ ಕರೆಕ್ಟ್ ಐತಿ ಅಂತ ಅರ್ಥ. ಯಾಕಂದ್ರೆ ಎಷ್ಟು ಎಂಟರ್ ಆಗ್ತಿದ್ದಿಲ್ಲ ಜಂಕ್ಷನ್ಗೆ ಅಷ್ಟೇ ಕರೆಂಟ್ ಏನಾಗಬೇಕು ಹೊರಗೆ ಬರಬೇಕು. ಸೊ ಅಂದ್ರೆ A ಜಂಕ್ಷನ್ಸ್ ನಲ್ಲಿ 0.5 ಕರೆಂಟ್ ಎಂಟರ್ ಆಗಬೇಕಿದ್ರೆ C ಜಂಕ್ಷನ್ ಇಂದ ಹೊರಗೆ ಬರಬೇಕಾದ್ರೂ ಕೂಡ 0.5 ಆಂಪಿಯರ್ ಕರೆಂಟ್ ಇರುತ್ತೆ ಹೊರಗೆ. ಸೊ ಹಾಗಾದ್ರೆ this is the current in all the branches of that circuit. ಏನಾದರೂ ಡೌಟ್? ಏನೂ ಇಲ್ಲ.